ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಟ್ರಿಪಲ್ ಎ ವರ್ಲ್ಡ್ ಕೊಲೈಡ್ ಬಗ್ಗೆ ಮಾತಾಡೋದಾದ್ರೆ, ನಮಗೆ ನಿನ್ನೆ ಈ ಒಂದು ಶೋ ಯೂಟ್ಯೂಬ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆನೆಸ್ಟ್ ಆಗಿ ಹೇಳ್ತೀನಿ, ಈ ಒಂದು ಶೋನ ನಾನು ನೋಡಿಲ್ಲ, ಬಟ್ ಹೈಲೈಟ್ ಅಂತೂ ಖಂಡಿತವಾಗ್ಲೂ ಗೊತ್ತು. ಈ ಒಂದು ಶೋನ ಮೈನ್ ಹೈಲೈಟ್ ಏನಪ್ಪಾ ಅಂದ್ರೆ, ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ವೈಕಿಂಗ್ ಅವ್ರನ್ನ ಸೋಲಿಸಿ ಹೊಸ ಟ್ರಿಪಲ್ ಎ ಮೆಗಾ ಚಾಂಪಿಯನ್ ಆಗಿದ್ದಾರೆ. ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಹೆಲ್ಪ್ ಕೂಡ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರಿಂದನೇ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಸ್ಟೀಲ್ ಪ್ಲೇಟ್ ನ ಮಾಸ್ಕ್ ಒಳಗಡೆ ಹಾಕೊಂಡು ವೈಕಿಂಗ್ ಅವರಿಗೆ ಒಂದು ಹೆಡ್ ಬಟ್ ನ ಕನೆಕ್ಟ್ ಮಾಡಿ, ಫ್ಲಾಶ್ ನ ಕನೆಕ್ಟ್ ಮಾಡಿ, ಇವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಟ್ರಿಪಲ್ ಎ ಹೊಸ ಮೆಗಾ ಚಾಂಪಿಯನ್ ಆಗಿದ್ದಾರೆ. ಅಷ್ಟೇ ಅಲ್ಲ, ಆ ಒಂದು ಚಾಂಪಿಯನ್ಶಿಪ್ ನ ಪ್ರೆಸೆಂಟ್ ಮಾಡೋದಕ್ಕೆ ನಮ್ಮ ರೇ ಮಿಸ್ಟೀರಿಯೋ ಅವರು ಬರ್ತಾರೆ. ಬಟ್ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಅವ್ರ ಕೈಯಿಂದ ಚಾಂಪಿಯನ್ಶಿಪ್ ನ ಇಟ್ಸ್ಕೊಳ್ದಲೆ ನನ್ನ ಸೊಂಟಕ್ಕೆ ಹಾಕು ಅಂತಾನು ಕೂಡ ಅವರ ತಂದೆಗೆ ಅವಮಾನ ಮಾಡ್ತಾರೆ. ಏನೇ ಆಗ್ಲಿ ಗೈಸ್, ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಡಬ್ಲ್ಯೂ ಅವರು ಆ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ನೋಡೋದಕ್ಕೆ ಸಿಕ್ತಲ್ಲ, ಅಲ್ಲೇ ಗೆಲ್ಲಿಸಬೇಕಾಗಿತ್ತು. ಬಟ್ ವೈಕಿಂಗ್ ಅವ್ರನ್ನೇ ಅಲ್ಲಿ ಗೆಲ್ಲಿಸ್ತಾರೆ. ಅಂಡ್ ಇದಾದ್ಮೇಲೆ ಫ್ಯಾನ್ಸ್ ಔಟ್ರೇಜ್ ನ ನೋಡಿ ಡಬ್ಲ್ಯೂ ಅವರು ಸಡನ್ ಆಗಿ ವೈಕಿಂಗೋ ಹಾಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ನಡುವೆ ಒಂದು ಅರ್ಜೆಂಟ್ ಮ್ಯಾಚ್ ನ ಬಿಲ್ಡ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಗೆಲ್ಲೋ ರೀತಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವತ್ತಿನ ಶೋ ಅಲ್ಲಿ ನಮಗೆ ವೈಟ್ 6 ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಕ್ತು. ಅಂಡ್ ವೈಟ್ 6 ಅವರು ಕೂಡ ಟ್ರಿಪಲ್ ಎ ಮೆಗಾ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಮೇಲೆ ಕಣ್ಣು ಹಾಕಿದ್ದಾರೆ. ಏನೇ ಆಗ್ಲಿ ಗೈಸ್, ಒಂದು ಅದ್ಭುತವಾದ ಶೋ ಅಂತಾನೆ ಹೇಳ್ಬಹುದು. ಅಂಡ್ ಇಂಟ್ರೆಸ್ಟಿಂಗ್ಲಿ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಬಳಿ ಈಗ ಎರಡೆರಡು ಚಾಂಪಿಯನ್ಶಿಪ್ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಅಬಿಬಿ ರಸಲ್ ಮೇನಿಯಾ ಇನ್ ಸೌದಿ ಅರೇಬಿಯಾ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ನ ಮಾಡಿದ್ದಾರೆ. ಅಂಡ್ ಲಿಟರಲಿ ಡಬ್ಲ್ಯೂಗೂ ಕೂಡ ಇಷ್ಟ ಇಲ್ಲ ಅನ್ಸುತ್ತೆ ರಸಲ್ ಮೇನಿಯಾನ ಸೌದಿ ಅರೇಬಿಯಾದಲ್ಲಿ ಮಾಡಿಸೋದಕ್ಕೆ. ಅದಕ್ಕೋಸ್ಕರ ಇಷ್ಟು ವರ್ಷನೂ ಕೂಡ ರಸಲ್ ಮೇನಿಯಾ ಅನೌನ್ಸ್ಮೆಂಟ್ ನ ಡಬ್ಲ್ಯೂ ಅವರು ತುಂಬಾನೇ ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇರ್ತಾರೆ. ಬಟ್ ಈ ಬಾರಿ ಸಿಂಪಲ್ ಆಗಿ ಪ್ಲಾನ್ ಮಾಡ್ತಾರೆ. ಲೋಗೋನು ಕೂಡ ಚೆನ್ನಾಗಿ ರಿವೀಲ್ ಮಾಡೋದಿಲ್ಲ. ಅಷ್ಟೇ ಅಲ್ಲ ಗೈಸ್, ಫ್ಯಾನ್ಸ್ ಗಳು ಕೂಡ ಅಲ್ಲಿ ಇರೋದಿಲ್ಲ. ಯಾಕಂದ್ರೆ ಡಬ್ಲ್ಯೂ ಅವ್ರಿಗೂ ಕೂಡ ಗೊತ್ತು, ಫ್ಯಾನ್ಸ್ ಗಳೇನಾದ್ರೂ ಅಲ್ಲಿ ಇದ್ದಿದ್ರೆ ನಿಜವಾಗ್ಲೂ ನಮಗೆ ಬೂ ಮಾಡೋರು, ಯು ಸೋಲ್ಡ್ ಔಟ್ ಅನ್ನೋ ಒಂದು ಚಾನ್ಸ್ ಗಳನ್ನ ಮಾಡೋರು. ಅದು ಕೂಡ ನಮ್ಮ ತುರ್ಕಿ ಅಲಾಶಿಕ್ ಅವರು ಜೊತೆ ಇದ್ದಾಗ ಆ ಒಂದು ಚಾನ್ಸ್ ಮಾಡಿದಿದ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಬ್ಲಾಂಕ್ ಆಗಿ ವಿಡಿಯೋನ ಶೂಟ್ ಮಾಡಿ ರಿವೀಲ್ ಮಾಡ್ತಾರೆ. ಅಂಡ್ ಅವರ ಫೇಸ್ ಅಲ್ಲೂ ಕೂಡ ಇಂಟ್ರೆಸ್ಟೇ ಬರ್ತಾ ಇರೋದಿಲ್ಲ ಗುರು. ಎಲ್ಲರೂ ಕೂಡ ಏನೋ ಸೆಪ್ಪಕ್ಕೆ ನಿಂತಿರೋ ರೀತಿ ಇದ್ದಾರೆ. ದುಡ್ಡು ಕೊಡ್ತಾ ಇದಾರೆ ಗುರು, ಬರೀ ಬಂದು ಹೋಗಿ ಮಾಡೋಣ ಅಂತ ಇದ್ದಾರೆ. ಅಷ್ಟೇ ಅಲ್ಲ, ನೈಟ್ 1 ಹಾಗೆ ನೈಟ್ 2 ಅಂತಾನು ಕೂಡ ಅನೌನ್ಸ್ ಮಾಡಿಲ್ಲ. ಇಷ್ಟು ಲೇಜಿ ಅನೌನ್ಸ್ಮೆಂಟ್ ನ ನಾನು ನನ್ನ ಕರಿಯರ್ ಅಲ್ಲೇ ನೋಡಿರ್ಲಿಲ್ಲ. ದುಡ್ಡೇನೋ ಸಿಗ್ತಾ ಇದೆ, ಬಟ್ ಅವರಿಗೆ ಆ ಒಂದು ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ. ಬರ್ತಾ ಇರ್ತಕ್ಕಂತಹ ದುಡ್ಡಿಂದ ಇವರು ಆ ಒಂದು ಕೆಲಸನ ಮಾಡಬೇಕಾಗಿದೆ, ನಿರಾಕರಿಸಬೇಕಾಗಿಲ್ಲ. ಯಾಕಂದ್ರೆ ಆ ಬರ್ತಾ ಇರ್ತಕ್ಕಂತಹ ದುಡ್ಡು ಅಷ್ಟು ಲೆವೆಲ್ಗೆ ಇದೆ. ಅಷ್ಟೇ ಅಲ್ಲ, ಇಂಟರ್ನೆಟ್ ಅಲ್ಲೂ ಕೂಡ ಫ್ಯಾನ್ಸ್ ಗಳ ಔಟ್ರೇಜ್ ಸಿಕ್ಕಾಪಟ್ಟೆ ಬರ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಆ ಒಂದು ಅನೌನ್ಸ್ಮೆಂಟ್ ವಿಡಿಯೋಗೆ ಸದ್ಯಕ್ಕೆ 5,000 ಲೈಕ್, 32,000 ಡಿಸ್ಲೈಕ್ ಇದೆ ಗುರು. ಲೈಕ್ ಇನ್ನೂ ಕೂಡ ಜಾಸ್ತಿ ಆದಂಗೆ ಡಿಸ್ಲೈಕ್ ಗಳು ಕೂಡ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಕಾಮೆಂಟ್ ಸೆಕ್ಷನ್ ಅಲ್ಲಿ ಯು ಸೋಲ್ಡ್ ಔಟ್ ಅಂತ ಕಾಮೆಂಟ್ ಗಳನ್ನ ಸ್ಪ್ಯಾಮ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಟ್ರಿಪಲ್ ಎ ವರ್ಲ್ಡ್ ಕೊಲೈಡ್ ಇವೆಂಟ್ ನೋಡೋದಕ್ಕೆ ಸಿಕ್ತಲ್ಲ, ಅಲ್ಲೂ ಕೂಡ ಅವರು ಒಂದು ವಿಡಿಯೋ ಪ್ಯಾಕೇಜ್ ನ ಏರ್ ಮಾಡ್ತಾರೆ. ರಸಲ್ ಮೇನಿಯಾ 43 ಸೌದಿ ಅರೇಬಿಯಾಗೆ ಹೋಗ್ತಾ ಇದೆ ಅಂತ. ಅಂಡ್ ಅಲ್ಲೂ ಕೂಡ ಫ್ಯಾನ್ಸ್ ಗಳು ಬೂ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಯು ಸೋಲ್ಡ್ ಔಟ್ ಅನ್ನೋ ಒಂದು ಚಾಂಟ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಏನೇ ಆಗ್ಲಿ ಗೈಸ್, ಈ ಒಂದು ವಿಚಾರದಿಂದ ಡಬ್ಲ್ಯೂ ಕಂಪನಿಗೆ ಸಿಕ್ಕಾಪಟ್ಟೆ ಔಟ್ರೇಜ್ ಸಿಗ್ತಾ ಇದೆ. ಬಟ್ ಯಾರು ಏನೇ ಹೇಳಿದ್ರು ಕೂಡ ರಸಲ್ ಮೇನಿಯಾ 43 ನಮಗೆ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಸೌದಿ ಅರೇಬಿಯಾದ ಗವರ್ನಮೆಂಟ್ ಅಷ್ಟು ಅಮೌಂಟ್ ನ ಪೇ ಮಾಡ್ತಾ ಇದ್ದಾರೆ. ಸೊ ಈಗ ನೀವು ಸೌದಿ ಅರೇಬಿಯಾದ ಗವರ್ನಮೆಂಟ್ ರಸಲ್ ಮೇನಿಯಾಗೆ ಎಷ್ಟು ಮನಿನ ಪೇ ಮಾಡ್ತಾ ಇದೆ ಅಂತ ನೀವೇನಾದ್ರೂ ಕೇಳಿದ್ರೆ ಗೈಸ್, ರೆಗ್ಯುಲರ್ ಆಗಿ ನಮಗೆ ಕ್ರೌನ್ ಜ್ಯುವೆಲ್ ಇವೆಂಟ್ ಗಳು ನೋಡೋದಕ್ಕೆ ಸಿಗ್ತಾ ಇತ್ತಲ್ಲ, ಅಲ್ಲಿನ ಒಂದು ಶೋನ ಮಾಡೋದಕ್ಕೆ $50 ಮಿಲಿಯನ್ ಗಳನ್ನ ಕೊಡೋರು. ಬಟ್ ರಾಯಲ್ ರಂಬಲ್ಗೆ $100 ಮಿಲಿಯನ್ ನ ಕೊಟ್ಟಿದ್ದಾರೆ. ಅಂಡ್ ಅದೇ ರೀತಿ ರಸಲ್ ಮೇನಿಯಾಗೆ $250 ಮಿಲಿಯನ್ ನ ಕೊಟ್ಟಿದ್ದಾರೆ. ಲಿಟ್ರಲಿ ಎಷ್ಟು ದೊಡ್ಡ ಅಮೌಂಟ್, ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. 1,000 ಕೋಟಿಗೆ ಹೋಗುತ್ತೆ ಇದು ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ. ಸೊ ಡಬ್ಲ್ಯೂ ಯಾವುದೇ ರಸಲ್ ಮೇನಿಯಾನು ಕೂಡ ಈ ಮಾರ್ಕ್ ನ ಟಚ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಬಟ್ ಇಲ್ಲಿ ಡಬ್ಲ್ಯೂ ಅವರಿಗೆ ಸಿಂಪಲ್ ಆಗಿ ಹೋಗಿ ಅಲ್ಲಿ ರಸಲ್ ಮೇನಿಯಾನ ಮಾಡೋದಕ್ಕೇನೆ $250 ಮಿಲಿಯನ್ ಸಿಗ್ತಾ ಇದೆ. ಸೂಪರ್ ಸ್ಟಾರ್ಸ್ ಗಳಿಗೆ ಎಕ್ಸ್ಟ್ರಾ ಅಮೌಂಟ್ ನ ಸೌದಿ ಅರೇಬಿಯಾದವರು ಪೇ ಮಾಡ್ತಾರೆ. ಅಷ್ಟೇ ಅಲ್ಲ, ಸ್ಟಾರ್ಟಿಂಗು 2 ವರ್ಷದಿಂದನೂ ಕೂಡ ರೂಮರ್ಸ್ ಗಳು ಬರ್ತಾ ಇತ್ತು, ಸೌದಿ ಅರೇಬಿಯಾ ರಸಲ್ ಮೇನಿಯಾನ ಡಿಮ್ಯಾಂಡ್ ಮಾಡ್ತಾ ಇದೆ ಅಂತ. ಅಂಡ್ ಆಗ ಡಬ್ಲ್ಯೂ ಅವರು ಥಿಂಕ್ ಮಾಡಿದ್ರಂತೆ, ರಸಲ್ ಮೇನಿಯಾನ USA ಅಲ್ಲೇ ಮಾಡಿಸೋಣ, ಬಟ್ ಸೌದಿ ಅರೇಬಿಯಾದವ್ರು ಏನಾದ್ರೂ ರಸಲ್ ಮೇನಿಯಾನ ಡಿಮ್ಯಾಂಡ್ ಮಾಡಿದ್ರೆ ಅಲ್ಲೂ ಕೂಡ ಒಂದು ಸಪರೇಟ್ ರಸಲ್ ಮೇನಿಯಾನೋ ಅಥವಾ ರಸಲ್ ಮೇನಿಯಾ ರೀತಿ ಇವೆಂಟ್ ಮಾಡಿಸೋಣ. ಉದಾಹರಣೆಗೆ ಬ್ಯಾಕ್ಲಾಶ್ ರಸಲ್ ಮೇನಿಯಾ ಆಗಿರಬಹುದು,
ಕ್ರೌನ್ ಜ್ಯುವೆಲ್ ರಸಲ್ ಮೇನಿಯಾ, ಈ ರೀತಿ ಯಾವ್ದಾದ್ರು ಒಂದು ಶೋನ ಮಾಡಿಸಿ ರಸಲ್ ಮೇನಿಯಾ ಅಂತ ಅದಕ್ಕೆ ಟ್ಯಾಗ್ ನ ಕೊಡೋಣ ಅಂತ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ಕೊಂಡಿದ್ರಂತೆ. ಬಟ್ ನಮ್ಮ ತುರ್ಕಿ ಅಲಾ ಶೇಖ್ ಅವರು ಇಲ್ಲ, ನಮಗೆ ಪ್ರಾಪರ್ ರಸಲ್ ಮೇನಿಯಾ ಬೇಕು ಅಂತಿದ್ಕೇನೆ ಡಬ್ಲ್ಯೂ ಅವರು ಕೂಡ ಬೇರೆ ದಾರಿ ಇಲ್ದಲೆ ರಸಲ್ ಮೇನಿಯಾ 43 ನ ಸೌದಿ ಅರೇಬಿಯಾದಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅಫ್ಕೋರ್ಸ್ $250 ಮಿಲಿಯನ್ ಬರೀ ರಸಲ್ ಮೇನಿಯಾಗೆ ಸಿಗ್ತಾ ಇದೆ ಅಂದ್ರೆ ಯಾರು ಏನೇ ಬೈಕೊಳ್ಳಿ, ಫ್ಯಾನ್ಸ್ಗಳು ಎಷ್ಟೇ ಕಿರ್ಚಾಟ ಹಾರಾಟ ಮಾಡ್ಕೊಂಡ್ರು ಕೂಡ ಡಬ್ಲ್ಯೂ ಅವರು ಅಲ್ಲಿ ರಸಲ್ ಮೇನಿಯಾನ ಮಾಡೇ ಮಾಡ್ತಾರೆ. ಕಾದ್ ನೋಡ್ಬೇಕು ಗಾಯ್ಸ್, ಆ ಒಂದು ರಸಲ್ ಮೇನಿಯಾ ಮಾತ್ರ ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಅಂತ ಅನ್ನಿಸ್ತಾ ಇದೆ. ಯಾರ್ಯಾರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ನಿಜವಾಗ್ಲೂ ನನ್ನ ಕೈಯಲ್ಲಿ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಸದ್ಯಕ್ಕೆ ಇಂಟರ್ನೆಟ್ ಅಲ್ಲಂತೂ ಸಿಕ್ಕಾಪಟ್ಟೆ ಬ್ಯಾಡ್ ಒಪಿನಿಯನ್ ಬರ್ತಾ ಇದೆ ಡಬ್ಲ್ಯೂ ಕಂಪನಿ ಮೇಲೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಟೂರ್ ಈಗಾಗಲೇ ಪ್ರಾರಂಭ ಆಗಿ ಮುಗಿಯೋ ಹಂತಕ್ಕೆ ಬಂದಿದೆ. ಜಾನ್ ಸಿನಾ ಅವರು ಹಾಗಾದ್ರೆ ಇದೇ ವರ್ಷ ರಿಟೈರ್ಡ್ ಆಗ್ಬಿಡ್ತಾರಾ? ಸೌದಿ ಅರೇಬಿಯಾದ ರಸಲ್ ಮೇನಿಯಾದಲ್ಲಿ ಅವರು ಕಂಪೀಟ್ ಮಾಡೋದಿಲ್ವಾ ಅಂತ ನೀವೇನಾದ್ರೂ ಕೇಳಿದ್ರೆ ಗಾಯ್ಸ್, ಇದು ಈಗ ಜಾನ್ ಸಿನಾ ಅವರ ಮೇಲೆ ಉಳಿದಿದೆ. ಅಫ್ಕೋರ್ಸ್ ಸೌದಿ ಅರೇಬಿಯಾದ ಗವರ್ನಮೆಂಟ್ ಜಾನ್ ಸಿನಾ ಅವ್ರನ್ನ ಕರೆದೇ ಕರೀತಾರೆ. ಅಂಡರ್ಟೇಕರ್ ಅವ್ರನ್ನ, ಶಾನ್ ಮ್ಯಾಕಲ್ಸ್ ಅವ್ರನ್ನ, ಸ್ಟಾಂಗ್ ಕೋಲ್ಡ್ ಸ್ಟೀವ್ ಆಸ್ಟನ್ ಅವ್ರನ್ನ, ರಾಕ್ ಅವ್ರನ್ನ ಕರೀತಾ ಇದ್ದಾರೆ ಅಂದ್ರೆ ಲೆಜೆಂಡ್ರಿಗಳ ಲೆಜೆಂಡ್ ಜಾನ್ ಸಿನಾ ಅವ್ರನ್ನ ಕರೆಯೋದಿಲ್ವಾ? ಅಫ್ಕೋರ್ಸ್ ಹೆವಿ ಅಮೌಂಟ್ ನ ಜಾನ್ ಸಿನಾ ಅವರಿಗೆ ಪೇ ಮಾಡೋದಕ್ಕೆ ರೆಡಿ ಇರ್ತಾರೆ. ನೀವು ಬಂದು ನಮ್ಮ ಗ್ರೌಂಡ್ ಅಲ್ಲಿ, ನಮ್ಮ ರಸಲ್ ಮೇನಿಯಾದಲ್ಲಿ ನಿಮ್ಮ ಲಾಸ್ಟ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿಬಿಡಿ ಪ್ಲೀಸ್, ಇನ್ನೊಂದೇ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಿ ಅಂತ ರಿಕ್ವೆಸ್ಟ್ ಹಾಗೆ ಬೇಡಿಕೆನ ಇಟ್ಟೇ ಇರ್ತಾರೆ. ಅಂಡ್ ಅಷ್ಟೇ ದುಡ್ಡನ್ನು ಕೂಡ ಕೊಡ್ತಾರೆ. ಅಂಡ್ ಆ ಒಂದು ಬೇಡಿಕೆಗೆ ನಮ್ಮ ಜಾನ್ ಸಿನಾ ಅವರೇನಾದ್ರೂ ಒಪ್ಪಿಕೊಂಡ್ರೆ ನಮಗೆ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚು ಡಿಸೆಂಬರ್ ಅಲ್ಲ, ಬದಲಿಗೆ ರಸಲ್ ಮೇನಿಯಾ 43 ಅಲ್ಲಿ ನೋಡೋದಿಕ್ಕೆ ಸಿಗುತ್ತೆ. ನಮ್ಮ ಜಾನ್ ಸಿನಾ ಅವರೇನಾದ್ರೂ ಇಲ್ಲ, ನಾನು ನನ್ನ ಮಾತಿಗೆ ಲಾಯಲ್ ಆಗಿ ಇದ್ದೀನಿ, ನೀವು ನನ್ನ ಮಾತನ್ನ ಕೊಂಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ನೀವು ಎಷ್ಟು ದುಡ್ಡು ಕೊಟ್ಟರು ಕೂಡ ನಾನು ಪ್ರಾಮಿಸ್ ಮಾಡಿದ್ದೀನಿ ಡಿಸೆಂಬರ್ ತಿಂಗಳಲ್ಲಿ ನಾನು ರಿಟೈರ್ಡ್ ಆಗ್ತೀನಿ ಅಂತ, ಅದೇ ರೀತಿ ನಾನು ರಿಟೈರ್ಡ್ ಆಗಿದೆ ಅಂತ ನಮ್ಮ ಜಾನ್ ಸಿನಾ ಅವರೇನಾದ್ರೂ ಕೂತ್ಕೊಂಡ್ರೆ ಅವರ ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಏನೇ ಆಗಲಿ ಒಂದಂತೂ ಚಾನ್ಸ್ ಇದೆ, ಸೌದಿ ಅರೇಬಿಯಾದ ಗವರ್ನಮೆಂಟ್ ಹಾಗೆ ಡಬ್ಲ್ಯೂ ಅವರು ಜಾನ್ ಸಿನಾ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಅಂತೂ ಮಾಡ್ತಾರೆ. ಬಟ್ ನಮ್ಮ ಜಾನ್ ಸಿನಾ ಅವರು ಒಪ್ಕೋತಾರ ಅಂತ ಕಾದ್ ನೋಡ್ಬೇಕು. ಒಪ್ಕೊಂಡ್ರೆ ನಮ್ಮ ಜಾನ್ ಸಿನಾ ಅವರು ಫ್ಯಾನ್ಸ್ ಗಳಿಗೆ ಮಾಡಿದಂತಹ ಪ್ರಾಮಿಸ್ ಬ್ರೇಕ್ ಆದಂಗೆ ಆಗುತ್ತೆ. ಬಟ್ ಆದ್ರೂ ಕೂಡ ಜಾನ್ ಸಿನಾ ಅವರ ಇನ್ನ ಒಂದು ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ದಂಗಾಗುತ್ತೆ. ನಿಮ್ಗೆ ಅನ್ಸುತ್ತೆ ಗಾಯ್ಸ್, ಜಾನ್ ಸಿನಾ ಅವರು ಒಪ್ಕೋತಾರ? ಅವರು ರಸಲ್ ಮೇನಿಯಾ 43 ಅಲ್ಲೇ ರಿಟೈರ್ಡ್ ಆಗ್ತಾರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.